ಅನ್ಕೊಳ್ತಾರೆ ಸೂಸೈಡ್ ಮಾಡ್ಕೊಳ್ಳೋಕೆ ಸಾಲ ಮತ್ತೆ ಕಷ್ಟಗಳಿರ್ಬೇಕು ಅಂತ. ಅಷ್ಟೆಲ್ಲ ಸೀನೇ ಇಲ್ಲ. ಕೈಗೆ ಸಿಗದೆ ಇರೋ ಶಾಂಪೂ ಬಾಟಲ್ ನಮ್ಮಮ್ಮ ಇದ್ರೆ ಸಾಕು. ಆ ಶಾಂಪೂ ಅಲ್ಲಿರೋದಕ್ಕೆ ನಾನ್ ಕುಳ್ಳಕ್ಕಿದೀನಿ ಅನ್ನೋದು ನಮ್ಮಮ್ಮನ ನಂಬಿಕೆ. ಉದ್ದ ಆಗ್ಬೇಕು ಅಂದ್ರೆ ಆ ಬಾಟಲ್ನ ಸ್ವಲ್ಪ ಹಿಂದೆ ತಳ್ಳಿದ್ರೆ ಸಾಕು. ಅದ್ ಸಿಕ್ಕಿದ್ರೇನೆ ತಲೆಗೆ ಹಚ್ಕೋಬೇಕು, ಇಲ್ಲಾಂದ್ರೆ ಎಣ್ಣೆ ಮಾರೋಳ್ ತರ ಮನೇಲೆ ಕೂರ್ಬೇಕು. ಅದ್ಗೆ ಎಲ್ಲ ಓಕೆನಾ? ಶವರ್ ಇದ್ರೆ ಇದಕ್ಕಿಂತ ಬೆಟರ್ ಬಾತ್ರೂಮ್ ವರ್ಲ್ಡ್ ಅಲ್ಲೇ ಇಲ್ಲ. ಆಯ್ ಅಂತೆ ಆಯ್ ನಾಟಿ ಹಾಕ್ಬೇಕಾದ್ರೆ ಬರೋ ಮಳೆ ಪೈರ್ ಕೇಳೋ ಟೈಮಕ್ ಬಂದದೆ. ಬನಕ ಯಾರಕ್ಕ ಇವರು? ನಮ್ ಬೆಂಗಳೂರು ಮಾವನ್ ಮಗಳು. ಚೆನ್ನಾಗಿದ್ದಾಳ? ಸಂದಾಗವ್ರೆ, ಬಟ್ಟೆ ಹಾಕೊಂಡಿದ್ರೆ ಇನ್ನೂ ಸಂದಾಗಿರೋರು. ಅವನ್ಗಿದ್ ಮಾಮೂಲಿನೇ. ಕಿವಿ ಎಲ್ಲ ಗುಯ್ ಅಂತ ಅದೆ. ಎಲ್ ನೋಡಿ. ಎಲ್ ನೋಡ್ಲಿ? ಮೇಲೆ ಬರ್ತೀರಾ? ಪಡ್ಬಾರ್ ಪಾಡ್ ಪಡ್ತಾ ಇದೀನಿ, ಅದಕ್ಕೋಸ್ಕರನೇ. ಮೆಟ್ಲು ಹತ್ತಿದ್ರೆ ಮೇಲ್ ಬರ್ಬೋದಲ್ಲ. ಅಮ್ಮ, ಬೆಂಗಳೂರು ಮಾವನ್ ಮಗಳು. ಏನಂತೆ? ಅಯ್ಯೋ ಸೂಪರ್. ಒಳ್ಳೆತನಕ್ಕೆ ಇನ್ನೊಂದು ಹೆಸರು. ಒಂದೇನಪ್ಪ ಅಂದ್ರೆ ಅತ್ತೆ ಹೋಲಿಕೆ ಏನ್ ಬಂದಿಲ್ಲ. ಇಲ್ಲ ಅಂದ್ರೆ ಅನ್ಸೂಯ ಅಲ್ಲ, ಅಸೂಯೆ ಅಂತ ಕರಿಬೇಕಿತ್ತು. ಏನೋ ಕೆನ್ನೆ ಕೈ ಅಂಟ್ಕೊಂಡ್ಬಿಟ್ಟಿದೆ. ಆ ಮಂಗಳಮ್ಮ ರಾಕ್ಷಸಿ ಇದ್ದಂಗೆ. ಏನಾಯ್ತು? ಕೆನ್ನೆಗ್ ಬಾರಿಸಿದ್ಲು. ಯಾಕೋ? ಬಾಗ್ಲು ಸ್ಟ್ರಕ್ ಆಗಿದೆ, ಬರ್ತಾ ಇಲ್ಲ. ಇದಕ್ ಹೊಡಿ ಅಲ್ವಲ್ಲ. ನಾನ್ ಬಟ್ಟೆ ಚೇಂಜ್ ಮಾಡ್ಬೇಕು. ಏನ್ ಪರವಾಗಿಲ್ಲ, ನಿಮ್ ಬಟ್ಟೆ ನೀವು ಚೇಂಜ್ ಮಾಡ್ತೀರಾ ಅಂದ್ರೆ ಮಧ್ಯ ನಂದೇನು. ಮಾಡ್ಕೊಳ್ಳಿ. ಇದಕ್ಕೂ ಹೊಡಿ ಅಲ್ವಲ್ಲೋ. ನೀವ್ ಹೋದ್ರೆ ಬಾಗ್ಲು ಹಾಕಿದ್ರೆ ತೆಗಿಯೋದ್ ಕಷ್ಟ. ತೆಗೆದ್ಬಿಟ್ಟೆ ಮಾಡ್ಕೊಳ್ಳಿ, ಆರಾಮಾಗಿರುತ್ತೆ. ಹೆಸರು ಕತ್ತೆ. ಹಿಂಗೆ ಹೊಡೆದ್ಲಾ? ಸ್ವಲ್ಪ ಮೆತ್ತು ಕೊಡದ್ಲೋಣ. ಹಲೋ ಬ್ರದರ್, ಬ್ಯಾಂಗ್ಳೂರ್ ಕಾಲಿಂಗ್. ದೊಡ್ಡ ಅರ್ಸಿಕೆರೆ ಕಮಿಂಗ್. ಹಾ, ಎಲ್ಲ ಓಕೆನಾ? ಇನ್ನೇನಾದ್ರೂ ಬೇಕಾ? ಹಾಲ್ಕೋವಾ, ಪೆಪ್ಪರ್ಮೆಂಟು, ಸೋನ್ ಪಾಪಡಿ, ಪಾಯಸ ಮತ್ತೆ ಒತ್ಶಾವ್ಗೆ. ಹೋಗ್ಲಿ, ಕೊಬ್ಬರಿ ಮಿಠಾಯಿ ಬೇಕಾ, ಕಬ್ಬಿನ ಜಲೆ ಬೇಕಾ? ಪರ್ಸ್ ನೋಡ್ಕೊಳ್ಳೋಣ. ಅಪರೂಪಕ್ಕೆ ಬಂದಿದ್ದಾರೆ, ಖರ್ಚು ನೋಡ್ಬೇಕೇನೋ. ಒಂದ್ ಟಿವಿ ಬೇಕು. ಕೆಳಗಡೆ ಟಿವಿ ಇದೆ. ನಾನ್ ಲೇಟ್ ನೈಟ್ ವರ್ಗೂ ನೋಡ್ತೀನಿ. ಅದೇ ಇಲ್ಲಿಗೆ ತರ್ತೀನಿ. ಮತ್ತೆ ಮನೆಯವರು? ಅವರು ಇಲ್ಲಿಗೆ ಬರ್ತಾರೆ. ನಾನ್ ಕನ್ನಡ ನೋಡಲ್ಲ. 10 ದಿನ ಅವ್ರು ಟಿವಿ ನೋಡಲ್ಲ. ನನ್ಗೋಸ್ಕರ ಅವ್ರು ಟಿವಿ ನೋಡದೆ ಇರೋದು ಚೆನ್ನಾಗಿರಲ್ಲ. ಪರವಾಗಿಲ್ಲ, ಇನ್ನೊಂದ್ ಟಿವಿ ತಗೊಂಡ್ಬಿಡು. ಅದನ್ನು ಹೇಳ್ಬಿಡಿ. ಹಾಗೆ ಈ ರೂಮ್ಗೊಂದು AC ಇದ್ರೆ ಚೆನ್ನಾಗಿರತ್ತೆ. ಇಂಥ ಶಾಕಿಂಗ್ ನ್ಯೂಸ್ ಕೇಳಿದ್ಮೇಲೆ ನಮಗ್ ಸ್ವಲ್ಪ ಏಕಾಂತ ಬೇಕು. ಇಲ್ಲ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಏನಾಯ್ತು? ಯಾರೋ ಕರ್ದಂಗಾಯ್ತು. ಏನೋ ಹೇಳ್ತಿದ್ರಿ? AC. AC. ತಂಪಾಗಿದೆ ಅಲ್ಲ? ಬೆಚ್ಚಗಾಗ್ಬೇಕು ಅಂದ್ರೆ ರಾತ್ರಿ ಎಲ್ಲ ಮುಚ್ಚೋದು ತೆಗಿಯೋದು ಮಾಡಿದ್ರೆ ಇನ್ ಮಲ್ಗೋದು ಯಾವಾಗ್ಲೋ. ಕೇಳಿದೊಂದ್ ದೇಸಿಗೆ ಈ ರೇಂಜಿಗೆ ಬೇರ್ತಾ ಇದೀಯಾ? ಒಂದು ದೊಡ್ಡ ಮೊಳೆ, ಉದ್ದ ಹಗ್ಗ, ಉದ್ದದ ಕೋಲು ತಗೊಂಬಾರ. ನಮ್ಮೂರ್ AC ತೋರ್ಸೇ ಬಿಡೋಣ. ಇದನ್ನ ಹಿಡ್ಕೊಳೆ. ನೀವ್ ಇದನ್ನ ಹಿಡ್ಕೊಳ್ಳಿ, ಕೂತ್ಕೊಳ್ಳಿ ದಯವಿಟ್ಟು. ಹಾ, ಎಳಿರಿ. ಇದು AC ಕೊಡೆ. ಇದು ಹಿಡ್ಕೊಳ್ಳಿ, ತಳ್ಳಿ. ಇದು ಕಂಡೀಷನ್. ನಾವು ಹೋದ್ಮೇಲೆ 2 ಸೇರ್ಸ್ ಅಷ್ಟೇ, ನಡಿ. $25,000 ಒಂದೊಳ್ಳೆ ಟಿವಿ ಬೇಕು ಸರ್. 25,000 ಬೇಕಾ, ಒಳ್ಳೇದ್ ಬೇಕಾ? 2 ಇರೋ ಒಳ್ಳೆ ಕಾಂಬಿನೇಷನ್ ಬೇಕು.
ಚಾನ್ಸೇ ಇಲ್ಲ. ಹಂಗಂದ್ರೆ ಹೆಂಗುರ್ವೆ ಹುಡುಕ್ಬೇಕಲ್ವಾ? ಆ? ಹಾ ಹಾ, ಹಾ. ಅದು 50, ಇದು 90. ಕಿವಿ ಮುಚ್ಕೊಂಡು ನೋಡು, ಕಲರ್ ಗೊತ್ತಾಗತ್ತೆ. ಕಣ್ ಮುಚ್ಕೊಂಡು ನೋಡ್ತೀಯ ಅನ್ಕೋ, ಸೌಂಡ್ ಗೊತ್ತಾಗತ್ತೆ. ಬಾಯಿ ಮುಚ್ಕೊಂಡು ಅದೇ ತಗೋ ಅಂದ್ರಣ್ಣ. ಎಲ್ಲ ಮುಚ್ಕೊಂಡು ಪರ್ಸ್ ತಗೊಂಬರೋ. ತರ್ತೀನಿ. ಬರೇ ಮಿನರಲ್ ವಾಟರ್ ಅಲ್ಲೇ ಬಾಯಿ ತೊಳಿತಿದ್ರೆ ಕೋಪ ಜಾಸ್ತಿ ಅನ್ಕೋತಾರೆ. ಬಲ್ ತೆಗಿಯಲೇ. ಆನಂದ ವಿಹಾರಿ ಇವನು ಮನೆಯಲ್ಲೂ ಆನಂದ ಇಲ್ಲ, ಹೊರಗಡೆ ಮಜಾನೂ ಇಲ್ಲ, ಮೈಯಲ್ಲಿ ಕೊಬ್ಬು ಮಾತ್ರ ಐತೆ. ಮತ್ತೆ ಹೊಸ ಟಿವಿನಾ? ಸಾಲ ಕೊಟ್ಟರು ನನ್ನ ಹತ್ರನೇ 1 ಟಿವಿ ಇದೆ, ನಿನಗೆ ಯಾಕೋ 2 ಟಿವಿ? ನೀವು ಸಾಲ ಕೊಟ್ಟಿರೋ ನಾಣಿ ಅಂಗಡಿಲೇ 200 ಟಿವಿ ಇದೆ. ಮಾತ್ ಕೇಳಲ್ಲ. ಈ ಹುಡುಗಿ ಯಾರು? ನಮ್ಮ ಅವನ್ ಮಗಳು. ಯಾರಿರ್ಬೋದು? ಕೂಲಿಯವನ್ ಇರ್ಬೋದಮ್ಮ. ಅಣ್ಣ ಕಾರ್ ಹತ್ತಣ. ಬರೀ ಗೇಟ್ ಮುಂದೆ ಐತಿ, ಮನೆ ಮುಂದೆ ಹಿಡಿದ್ರಿ ಕೊಬ್ಬು ಅಂಕ ತರ್ಕಳ್ಳ. ಪಾಲ ಮಾಡ್ಲಿ ಬಿಡು. ದುಡ್ಡಿರೋ ಕೂಲಿಯವನ್ ಇರ್ಬೋದಲ್ಲ. ಹುಡುಗಿ ನೋಡಕ್ ಬಂಗಾರದ ಗೊಂಬೆ ತರನೇ ಅವಳೆ ಕಳ್ಳ, ಆದ್ರೆ ಜೀರಾ ಸೈಜ್ ಗೊಂಬೆ. ಕೈ ಹಿಡಿಯೋನ್ ಪುಣ್ಯ ಮಾಡಂಬಿಡ್ಲ. ಏನನ್ನ ಅಷ್ಟೊಂದು ಹೊಗಳ್ತಿದ್ದಾನೆ? ಹೊಗಳ್ತಾ ಇಲ್ಲಕ್ಕ. ನೆನ್ನೆ ನನ್ನ ಮಗ ಡೈಲಾಗ್ ಹೇಳಿದ್ದಕ್ಕೆ ಕೊಡದೆ, ಇವಾಗ ನಾನು ಹೇಳ್ತೀನಿ ಏನ್ ಮಾಡ್ತೀಯ ಅಂತ. ಕೊಬ್ಬು ಅಂದ್ರೆ ಇವನೇ ಪಲ್ಲಂ ವೆಂಕಣ್ಣ. ನೆನ್ನೆ ನಿಮ್ಮನ್ನ ರೇಗಿಸಿದ್ದು ಇವ್ರ ಮಗಾನೆ. ಕೂಲಿಯೋನು ಅಂದೆ? ಇವ್ನ ಎಷ್ಟ್ ನೋಡಿದ್ರು ಕೂಲಿಯವನ್ ತರಾನೇ ಕಾಣ್ತಾನೆ. ನಮಸ್ಕಾರ ಬುದ್ಧಿ. ಇವೆಲ್ಲ ನಂಗೆ ಆಗಕ್ಕಿಲ್ಲ ಮಗ. ನೋವು ಕಮ್ಮಿ ಆಯ್ತಲ್ಲ? ಬಗ್ ಹಂಗಿದ್ರೆ ಪೂರ್ತಿ ಬಗ್ ಮಾಡ್ಲಾ? ಅವ್ನಿಗೊಂದ್ಸತಿ ಸಾರಿ ಅಂತ ಹೇಳ್ಬಿಡ್ಲಾ? ಕೆಳಗಡೆ ಬಿದ್ದು ನೋವು ಮಾಡ್ಕೊಂಡವನೇ ತೋರ್ಸ್ಲಾ? ಇನ್ನು ಅವನಿಗಾದ್ರೆ ಕಿವಿನೇ ಹೋಗದೆ ಅನ್ಕೋ. ನಾನೇನೋ ಹೇಳಿದ್ರು ತಿರುಗಿಸಿ ಗ್ರಾಮ ಪತ್ರ ನನಗೆ ಹೇಳ್ತಾವನೆ. ಏನ್ಲಾ? ಕಿವಿ ಹೋಗೈತಣ್ಣ. ಕಾಣ್ತದ? ಅವ್ನ ನಾಲ್ಗೆ ಉದ್ದ ಆಯ್ತು, ಜಾರ್ದ. ನನ್ನ ಕೈ ಸ್ಪೀಡ್ ಆಯ್ತು, ಹೊಡ್ದೆ. ಏನೀಗ? ಮಕ್ಕಳಿಗೆ ಊಟದ ತಕ್ಷಣ ಇಂಥ ಹೆಸರೆಲ್ಲ ಇಕ್ಕಬಾರ್ದು. ಅವನ್ ಬೆಳೆದ ಮೇಲೆ ಅವನ ಆಟ ಪಾಠನೆಲ್ಲ ನೋಡಿ ಆಮೇಲೆ ಹೆಸರಿಕ್ಕಬೇಕು. ಮಕ್ಕಳು ಬೆಳೆಯ ಗಂಟ ಕೆಲಸದವನ ಮಗನೋ ಮಗಳು ಅನ್ನೋದು ಎಲ್ರಿಗೂ ಅಂತಿದಾರಲ್ಲ ನಿಮ್ಮ ಮಗನ ಕೂಲಿ ವೆಂಕಣ್ಣನ ಮಗ ಅಂತ. ಇವಾಗ್ಲೇ ಲೇಟ್ ಆಗೋಯ್ತು, ಇನ್ನು ಅವನು ಕಲ್ಸು ಆಟ ಪಾಠನ. ಸೂಡ ಬಿಸ್ಲಲ್ಲಿ ಇಲ್ಲಿ ಹಾಕ್ಲಾ ನಿಂತ್ಕೋಬೇಕು? ನಡಿ ಒಳಿಕೆ ನಡಿ. ಯಾಕಪ್ಪ ಬೇಜಾರಲ್ಲಿ ಕೂತಿದ್ಯಾ? ಒಂದೇ ದಿನದಲ್ಲಿ 90,000 ಖರ್ಚು ಮಾಡ್ಸಿದ್ಲಮ್ಮ. ಸಾಲ ಮಾಡಿದ್ಯಾ? ಅವಳನ್ನ ಕರ್ಕೊಂಬಂದು ತಪ್ಪು ಮಾಡ್ದೆ. ಅವಳ ಬಗ್ಗೆ ನಾನು ಹೇಳಿದ್ದನ್ನೆಲ್ಲ ಮರ್ತೋಗು. ಈಗ ಬರ್ಕೊ. ಅವಳಿಗೆ ನೋಡಕ್ಕೊಂದು ಟಿವಿ, ಅದನ್ನ ಇಡಕ್ಕೊಂದು ಟೇಬಲ್, ಅದ್ರಲ್ಲಿ ಚಾನೆಲ್ಸ್ಗೊಂದು ಕೇಬಲ್, ಹೊಡಿಯೋಕೊಂದು ಮೊಳೆ, ಎಳಿಯೋಕೊಂದು ಹಗ್ಗ, ತಳ್ಳೋಕೊಂದು ಕೋಲು. ಇರಮ್ಮ, ಇವಳು ಇಷ್ಟು ದಿವಸ ಮೇಂಟೈನ್ ಮಾಡಿದಾನಂದ್ರೆ ಮಾವನ್ಗೊಂದು ನೋಬೆಲ್ ಪ್ರೈಸೇ ಕೊಡ್ಬೋದು. And the piston's gonna push the mucker right into the mold. And one of the guys will pour the lead, end of his ass, end of the story. What if somebody screws it up? We're fucked. You got one chance, one shot at it. That's all. We'll never have time to reset it. ಊಟಕ್ಕೆ ಬರ್ಲೇ ಇಲ್ಲ. You pull. ಊಟಕ್ಕೆ ಬರ್ಲೇ ಇಲ್ಲ. ನನಗೆ ಹಸಿವಿಲ್ಲ. The ball, I won't. Well, you just better be right about that thing not wanting you. Because if it wants out, that's how it's gonna go. Through that alcove, through you. ಆಗ್ತಿಲ್ಲ. ಹೊಸ ಟಿವಿ ಬಂದಿದ್ಯಲ್ಲ, ಹ್ಯಾಪಿನೆಸ್ಗೆ ಹೊಟ್ಟೆ ತುಂಬ ಹೋಗಿದೆ, ಅದಕ್ಕೆ ಹಸುವು ಆಗ್ತಿಲ್ಲ. Where are you gonna be? I'll be around. What Sorry. about the others? Where are they? Pray. ಸಾರಿ, ಒಂದೇ ದಿವಸದಲ್ಲಿ ಅಷ್ಟೊಂದು ಖರ್ಚು ಯಾಕೆ ಹಾಕಿರ್ತಿದ್ಯಾ? ಇದಕ್ಕೆ ಬಾ. ನಿನ್ನ ಬಿಡು. ಕೂತ್ಕೊಮ್ಮ. ತಿನ್ನು. ನಂಗೆ ಕೆಳಗ್ ತಿಂದ ಅಭ್ಯಾಸ ಇಲ್ಲ. ಕೋಪ ಬಂದಿದ್ಯಾ ಅದಕ್ಕೆ? ಮರಲ್ವಾ ಮತ್ತೆ? ಆ ಪ್ಲೇಟ್ ತೆಗಿಯಮ್ಮ.
ತಿನ್ನಮ್ಮ. ಮೊಂಡೆ ಅತ್ತೆ ನಿಮ್ ಮಗ. ನಾನ್ ಚಿಕ್ಕೋಳಿದ್ದಾಗ ನಮ್ಮನೇಲಿ ನಾನ್ ತಿನ್ನಲ್ಲ ಅಂತ ಹಠ ಮಾಡಿದಿಕ್ಕೆ ನಮ್ ಭಾವ ಕೈ ತುತ್ ಮಾಡಿ ನಿನ್ ರೂಮ್ಲೇ ತಿನ್ನಿಸ್ತಾ ಅಲ್ಲ? ನಿಮಗ್ ಹೇಗ್ ಗೊತ್ತು? ನೀನ್ ಎತ್ಕೊಂಬರೋದ್ ಕಷ್ಟ ಅಲ್ಲ? ಒಂದ್ ಮನೇಲಿ ಎಲ್ರೂ ಒಟ್ಟಿಗೆ ಕೂತು ನಗ್ನಗ್ತಾ ಊಟ ಮಾಡೋದೇ ನನಗ್ ತುಂಬಾ ದೊಡ್ಡ ವಿಷಯ. ನಮ್ಮಮ್ಮ ಯಾವತ್ತೂ ಈ ತರ ಇರ್ಲಿಲ್ಲ, ಅದ್ರಲ್ಲೂ ನನ್ ಜೊತೆನಾ ನೆವರ್. ನಾನ್ ತುಂಬಾ ಚೆನ್ನಾಗಿ ಓದ್ಬೇಕು ಅನ್ಕೊಂಡ್ರು, ಆಗ್ಲಿಲ್ಲ. ಅಟ್ಲೀಸ್ಟ್ ಮ್ಯೂಸಿಕ್, ಡಾನ್ಸ್, ಆಕ್ಟಿಂಗ್ ಈ ತರದಲ್ಲಿ ಫೇಮಸ್ ಆಗ್ಬೇಕು ಅನ್ಕೊಂಡ್ರು. ಪಿಯಾನೋ ಹೇಳ್ಕೊಡಕ್ ಬಂದ್ ಟೀಚರ್ ನನ್ ಕಾಟಕ್ಕೆ ಓಡ್ ಹೋದ್ರು. ಡಾನ್ಸ್ ಟ್ರೈ ಮಾಡ್ದೆ, ಹೋಗ್ತಾ ಹೋಗ್ತಾ ಆ ಕಡೆ ಹೋಗೋದೆ ಮರ್ತ್ ಹೋದೆ. ಇನ್ನು ಆಕ್ಟಿಂಗ್ ಅಂದ್ರೆ ನೀವೇ ನೋಡಿ. ಇಲ್ಲೊಂದು ಡ್ರೈನೇಜ್ ಇದೆ, ನಿನ್ನ ಹತ್ರ 10 ರೂಪಾಯಿ ನೋಟ್ ಇದೆ, ಆ 10 ರೂಪಾಯಿ ಅದ್ರಲ್ಲಿ ಬಿದ್ದೋಗಿದೆ. ನಿನ್ನ ಹತ್ರ ಇರೋದು ಬರೀ 10 ರೂಪಾಯಿ. ಆಗೇನ್ ಮಾಡ್ತೀಯಾ? ಮನೆಗೆ ಹೋಗಿ ಅಮ್ಮನ ಹತ್ರ 100 ರೂಪೀಸ್ ತಗೋತೀನಿ. ಅದನ್ ಕೇಳಿದ್ಮೇಲೆ ನನ್ನನ್ ಕಳ್ಸಿದ್ರೆ ಸಾಯಿಸ್ಬಿಡ್ತೀನಿ ಅಂದ್ರು. ಆಮೇಲೆ ಅಮ್ಮ ಏನು ಹೇಳ್ದೆ ನನ್ನ ಕಂಪನಿ ಕರ್ಕೊಂಡು ಹೋಗಿ ಕೂರ್ಸಿದ್ರು. ಆನಸಾಲ್, ಅನಸೂಯ ಸೊಲ್ಯೂಷನ್ಸ್. ನನ್ನ ಲೈಫ್ಗೆ ಸೊಲ್ಯೂಷನ್ ಇಲ್ಲ, ಇನ್ ನನ್ನ ಹೆಸರಲ್ಲಿ ಸೊಲ್ಯೂಷನ್ ಅಂತೆ. ನಾನು ಹೋಗಿ ನಿನ್ ಕ್ಯಾಬಿನ್ ರೆಡಿ ಮಾಡಿಸ್ತೀನಿ. ಅಲ್ಲಿವರೆಗೂ ಕಾಮ ಕೂತ್ಕೋ. ಹಾಯ್. ಏನಾಯ್ತು? ಹಾರ್ಟ್ ಪ್ರಾಬ್ಲಮಾ? ಅಯ್ಯೋ, ಆಪರೇಷನ್ಗೆ 10,000 ಬೇಕಾ? ಏನ್ ಸರಿ ಹೋಗುತ್ತೆ? ಅರ್ಧಂಬರ್ಧ ಮಾಡಿ ಬಿಟ್ಬಿಡ್ತಾರೆ. 1,00,000 ಸರಿ ಹೋಗುತ್ತಾ? ಏನೋ ಚಿಕ್ಕ ಹುಡುಗಿ ಗೊತ್ತಿಲ್ದೆ 10,000 ಕೇಳಿದ್ರೆ 10,000 ಕೊಡ ಕೇಳಿ, ಆಗ ಚಿಕ್ಕ ಹುಡುಗಿ. 1,00,000 ಕೊಟ್ರೆ ಅದು ಹುಚ್ಚತನ. ಈ ಅನಸೋಲ್ ಕಂಪನಿನ ನಿನಗೆ ಅಂತ ಮಾಡಿದ್ದು. ಈ ಕಂಪನಿಗೋಸ್ಕರ ರಿಲೇಷನ್ಸ್ ಕೂಡ ದೂರ ಮಾಡ್ಕೊಂಡೆ, ಗೊತ್ತಾ ನಿನಗೆ? ಅದೆಲ್ಲ ಯಾಕೀಗ ಮಹಾ? ಮ್ಯೂಸಿಕ್ ಬರಲ್ಲ, ಡಾನ್ಸ್ ಬರಲ್ಲ, ಓದಕ್ಕೂ ಬರಲ್ಲ, ಆಫೀಸ್ ಕಳ್ಸಿದ್ರೆ ಕೆಲ್ಸನೂ ಬರಲ್ಲ. ಅಷ್ಟಕ್ಕೂ ಏನ್ ಬರುತ್ತೆ ಇವಳಿಗೆ? ಒಂದ್ ಹುಡುಗನ್ ನೋಡಿ ಮದುವೆ ಮಾಡಿದ್ರೆ ಒಳ್ಳೆ ಹೆಂಡತಿ ಆಗ್ತಾಳೆ, ಒಳ್ಳೆ ತಾಯಿ ಆಗ್ತಾಳೆ. ಸುಮ್ನೆ ಹಿಂಸೆ ಕೊಡ್ಬೇಡ ಅವಳಿಗೆ. ಅಂದ್ರೆ ಈ ತರ ಮುಖ ಉದಿಸ್ಕೊಂಡು ಗಂಡನ ಹತ್ರ ಜಗಳ ಮಾಡಲ್ಲ, ಪ್ರತಿಯೊಂದಕ್ಕೂ ಮಕ್ಕಳನ್ನ ಬೈಯೋದು. ಈ ತರ ಚಿಕ್ಕ ಪುಟ್ಟ ವಿಷಯಗಳು ನಿನ್ನಂತ ಮೇಧಾವಿಗೆ ಅರ್ಥ ಆಗಲ್ಲ ಮಹಾ. ಅನು, ನೀವೇ ನಮ್ಮಿಬ್ಬರನ್ನು ದೂರ ಮಾಡ್ತಿರೋದು. ನನ್ ಸಾಯೋ ಅಷ್ಟ್ರಲ್ಲಿ ತಿಳ್ಕೊಳೆ, ನೀನಂದ್ರೆ ನನಗೆ ಎಷ್ಟು ಇಷ್ಟ ಅಂತ. ಅಮ್ಮ ಊಟ ಹೊಟ್ಟೆ ತುಂಬೋಗಿದೆ.